ಕಳೆದ 6 ವರ್ಷಗಳಿಂದ ಅತ್ಯಂತ ಭಾವನಾತ್ಮಕವಾಗಿ ಈ ಸ್ವರ್ಣಾರತಿಯ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಸರ್ವೋದಯ ಯುವಕ ಮಂಡಲದ ನೇತೃತ್ವದಲ್ಲಿ ನಡೀತಾ ಇದೆ. ಒಂದು ವಿಶೇಷವಾದಂಥ ಪರಿಕಲ್ಪನೆ ಇದು. ಬಹುಶಃ ನಮ್ಮ ತಾಲೂಕಿನಲ್ಲಿ ಈ ರೀತಿ ಸ್ವರ್ಣಾರತಿಯ ಕಾರ್ಯಕ್ರಮಗಳು ಇದೊಂದೇ ಕಡಾರಿಯಲ್ಲೇ ನಡೀತಾ ಇರೋದು, ಬೇರೆ ಎಲ್ಲೂ ಕೂಡ ಈ ರೀತಿ ನಡೀತಾ ಇಲ್ಲ. ಆ ರೀತಿಯಾದಂಥ ಒಂದು ಪರಿಕಲ್ಪನೆಯನ್ನು, ಉತ್ಸಾಹವನ್ನು, ಭಾವನೆಗಳನ್ನು ಇಟ್ಟುಕೊಂಡು ಸರ್ವೋದಯ ಯುವಕ ಮಂಡಳದ ಎಲ್ಲ ಪದಾಧಿಕಾರಿಗಳು ನಿಷ್ಠೆಯಿಂದ ಈ ಕಾರ್ಯವನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ. ಇವತ್ತು ಉತ್ತರ ಭಾರತದಲ್ಲಿ ಗಂಗಾರತಿಯ ಒಂದು ವಿಶೇಷವಾದಂಥ ಪರಿಕಲ್ಪನೆ ಇದೆ. ಈ ರೀತಿ ಪ್ರಕೃತಿಯನ್ನು ಪ್ರೀತಿಸುವಂಥದ್ದು, ಪ್ರಕೃತಿಯನ್ನು ಪೂಜಿಸುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ. ನಾವು ನೆಲ, ಜಲ, ಪ್ರಕೃತಿಯನ್ನು ಪೂಜಿಸ್ಕೊಂಡು ಬಂದಂಥ ಸಮಾಜ. ನಮ್ಮ ಹಿರಿಯರು ಅವೆಲ್ಲವನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ರು. ಆಧುನಿಕತೆಗಳು ಜಾಸ್ತಿ ಆದಂತೆ ನಮಗೆ ಅವೆಲ್ಲವೂ ಕೂಡ ನಿಧಾನವಾಗಿ ಮರಿತಾ ಹೋಗಿರ್ಬೋದು. ಆದರೆ ಪ್ರಾಕೃತಿಕ ಸಂಗತಿಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಪೂಜಿಸ್ತಾ ಬಂದಿದೀವೋ ಆ ಎಲ್ಲ ಸಂದರ್ಭದಲ್ಲಿ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತಾ ಬಂದಿದೆ. ಇವತ್ತು ಬೆಳಿಗ್ಗೆಯ ಉದಯವಾಣಿ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಆಗಿದ್ರೂ ಕೂಡ ನದಿಗಳಲ್ಲಿ ನೀರಿನ ಹರಿವು ಕಡಿಮೆ ಆಗಿದೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಪ್ರಕೃತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬದಲಾವಣೆಗಳನ್ನು ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ಪೂಜನೀಯ ಭಾವನೆಗಳನ್ನು ಇಟ್ಟುಕೊಂಡು ಪರಿಸರವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ನೀರಿನ ಸಂರಕ್ಷಣೆ, ನೀರಿನ ಸದ್ಬಳಕೆ, ನೀರಿನ ಮಿತ ಬಳಕೆ ಇವೆಲ್ಲವೂ ಕೂಡ ನಾಗರಿಕ ಸಮಾಜದ್ದು ಬಹಳ ದೊಡ್ಡ ಪ್ರಮಾಣದ ಕರ್ತವ್ಯ ಇದೆ. ನಮ್ಮ ತಾಲೂಕಿನಲ್ಲಿ ನೀರಿನ ಅಂತರ್ಜಲವನ್ನು ಜಾಸ್ತಿ ಮಾಡಬೇಕು ಅನ್ನುವ ಕಾರಣಕ್ಕೆ 250ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳನ್ನು ಮಾಡಿ ಈ ರೀತಿ ನೀರಿನ ಸಂಗ್ರಹಣೆಯನ್ನು ಇಡೀ ತಾಲೂಕಿನಾದ್ಯಂತ ನಾವು ಮಾಡ್ತಾ ಬಂದಿದ್ದೇವೆ. ಕೆರೆಯ ಸಂರಕ್ಷಣೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬಂದಿದ್ದೇವೆ. ಅಂದರೆ ತನ್ಮೂಲಕ ಇಡೀ ಸಮಾಜ ಅದರ ಮೇಲೆ ಅವಲಂಬಿತ ಆಗಿದೆ. ಸಮಾಜ ನೀರನ್ನು ಇಲ್ಲದೆ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ನೀರನ್ನು ನಮ್ಮ ಪೂರ್ವಜರು ಗಂಗೆ ಅಂತೇಳಿ ಅದನ್ನು ಪೂಜಿಸ್ಕೊಳ್ತಾ ಬಂದಿದ್ದರ ಪರಿಣಾಮವಾಗಿ ಇವತ್ತು ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಹಸ್ತಾಂತರಿಸುವಂಥ ಕೆಲಸವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಬಹುಶಃ ಎಲ್ಲ ಭಾವನಾತ್ಮಕ ಸಂಗತಿಗಳನ್ನು ವೆಂಕಟರಮಣ ಪ್ರಸಾದರು ನಮಗೆ ಹೇಳೋರಿದ್ದಾರೆ. ನಾವೆಲ್ಲರೂ ಕೂಡ ಅವಕಾಶ ಸಿಕ್ಕರೆ ಕಾಶಿಯಲ್ಲಿ ನಡೆಯುವಂಥ ಗಂಗಾರತಿಯನ್ನು ಒಂದು ಸರಿ ತುಂಬ್ಕೋಬೇಕು. ಟಿ ವಿಗಳಲ್ಲಿ, ವಿಡಿಯೋಗಳಲ್ಲಿ ನೋಡಿರ್ಬೋದು. ಆದರೆ ಒಂದು ಸರಿ ಯಾರ್ಯಾರಿಗೆ ಶಕ್ತಿ ಇದೆಯೋ ನಾವೆಲ್ಲರೂ ಕೂಡ ಗಂಗಾರತಿಯನ್ನು ನೋಡಲಿಕ್ಕೆ ಕಾಶಿಗೆ ಹೋದಾಗ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ದೊಡ್ಡ ಪ್ರಮಾಣದ ಹಿರಿದು ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಾಗುತ್ತೆ. ಆ ಎಲ್ಲ ಅವಕಾಶಗಳು ಎಲ್ಲ ಮನೆಗಳಿಗೆ ಸಿಗಲಿ ಅಂತೇಳಿ ನಾನು ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ಇವತ್ತು ಕಡಾರಿ ರವೀಂದ್ರ ಪ್ರಭುಗಳಿಗೆ ನಾವು ಸಾಕಾರ ರತ್ನ ಪ್ರಶಸ್ತಿ ಸಿಕ್ಕಂಥ ಸಂದರ್ಭದಲ್ಲಿ ಸರ್ವೋದಯ ಯುವಕ ಮಂಡಳದ ಪರವಾಗಿ ನೀವು ಸನ್ಮಾನವನ್ನು ನೆರವೇರಿಸಿದಿರಿ. ಕಡಾರಿ ಅವರ ಮನೆಯೇ ನಂತರ ಗ್ರಾಮ ಆಯಿತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಭಾಳ 47 ವರ್ಷಗಳ ಹಿಂದೆ ಈ ಸಂಘದ ಕಾರ್ಯದರ್ಶಿಯಾಗಿ ಇವತ್ತು ಇಡೀ ತಾಲೂಕಿನಲ್ಲಿ ರಾಜಾಪುರ ಸರಸ್ವತ ಸೊಸೈಟಿಯ ಮುಖಾಂತರ ಅತ್ಯಂತ ಚಿರಪರಿಚಿತರಾಗಿ 10 ಜನರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರ್ಥಿಕ ಬೆಂಬಲವನ್ನು ಕೊಟ್ಟಂಥವರು ಮಾನ್ಯ ಕಡಾರಿ ರವೀಂದ್ರ ಪ್ರಭುಗಳು. ಇವತ್ತು ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ 10 ಸನ್ಮಾನಗಳು ತಾಲೂಕಿನಾದ್ಯಂತ ನಡೆದಿದೆ. ಆದರೆ ಹುಟ್ಟೂರ ಸನ್ಮಾನ ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದ ಒಂದು ಸಂತೃಪ್ತಿಯನ್ನು ಕೊಟ್ಟಿರಬಹುದು ನಾನು ಅಂದ್ಕೊಳ್ತೇನೆ. ಯಾವತ್ತೂ ಕೂಡ ಅಷ್ಟೇ, ನಮ್ಮೂರಿನಲ್ಲಿ ನಮಗೆ ಪ್ರಮುಖರು ಗುರುತಿಸಿ ಸನ್ಮಾನ ಮಾಡುವಂಥದ್ದು ಉಳಿದೆಲ್ಲ ಸನ್ಮಾನಗಳಿಗಿಂತ ದೊಡ್ಡ ಹೆಗ್ಗುರುತು ಅಂತ ನಾನು ಅಂದ್ಕೊಳ್ತೇನೆ. ಆ ರೀತಿ ಕಡಾರಿ ರವೀಂದ್ರ ಪ್ರಭುಗಳು ಇವತ್ತು ಸಾಕಾರಿ ರತ್ನವನ್ನು ತೆಗೆದುಕೊಂಡು ಈ ರೀತಿ ಸ್ವರ್ಣಾರತಿಯ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರದು ಕೂಡ ಭಾಗ್ಯ ಅಂತ ನಾನು ಅಂದ್ಕೊಳ್ತಾ, ಮಾನ್ಯ ಸದಾಶಿವ ಸಾಲಿಯಾನ್ರು ಈ ಕಾರ್ಯಕ್ರಮಕ್ಕೋಸ್ಕರ ಪೂನಾದಿಂದ ಬಂದಿದ್ದಾರೆ. ನಾಳೆ ಅಲ್ಲಿ ಚುನಾವಣೆ ನಡೀತಾ ಇದೆ, ನಾಳೆ ಓಟ್ ಹಾಕ್ಲಿಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು ಅವರು. ಆದರೆ ತನ್ನೂರಿನ ಕಾರ್ಯಕ್ರಮವನ್ನು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೂರದ ಪೂನಾದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ಕೊಳ್ತಾ, ಸರ್ವೋದಯ ಯುವಕ ಮಂಡಳದ ಈ ಕಾರ್ಯ ಅತ್ಯಂತ ಮೆಚ್ಚುಗೆಗೆ ಪಾತ್ರ ಆಗಿರುವಂಥದ್ದು. ಇದು ಅತ್ಯಂತ ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯ ಜೊತೆಯಲ್ಲಿ ಭಾವನಾತ್ಮಕ ಸಂಬಂಧಗಳನ್ನು ಇಟ್ಟುಕೊಂಡು ಈ ಸ್ವರ್ಣಾರತಿಯ ಕಾರ್ಯಕ್ರಮ ನಡೀಲಿ.
ಪರಿಸರದ ಜಾಗೃತಿ ನಮ್ಮೆಲ್ಲರ ಮನಸ್ಸಿನಲ್ಲಿ ನಡವಳಿಕೆಗಳಲ್ಲಿ ಬರಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತಾ, ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಉಡುಪಿಗೆ ಬಂದಾಗ ಸಮಾಜವನ್ನು ಉದ್ದೇಶಿಸಿ 2 ಕರೆಯನ್ನು ಕೊಟ್ಟರು. ಮೊದಲನೇದು, ಪರಿಸರದ ಸಂರಕ್ಷಣೆಗೋಸ್ಕರ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನಾವೆಲ್ಲರೂ ಕೂಡ ನೆಡೋಣ. ಪ್ರತಿ ವರ್ಷ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು ಅನ್ನುವಂಥ ಕರೆಯನ್ನು ಕೊಡೋದ್ರ ಜೊತೆಯಲ್ಲಿ ಮತ್ತೊಂದು ಪ್ರಧಾನಮಂತ್ರಿಗಳು ಹೇಳಿದ್ದು, ಯಾವುದಾದ್ರು ಒಂದು ಐತಿಹಾಸಿಕ ಸ್ಥಳಕ್ಕೆ ಇಡೀ ಕುಟುಂಬ ಸಮೇತರಾಗಿ ನಾವು ಹೋಗಬೇಕು, ಪ್ರತಿ ವರ್ಷ ಒಂದೊಂದು ಐತಿಹಾಸಿಕ ಸ್ಥಳಗಳನ್ನು ನೋಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದರ ಹಿಂದೆ ಇಡೀ ಭಾರತವನ್ನು ತನ್ನ ಮುಂದೆ ಕಣ್ಮುಂದೆ ತಂದ್ಕೊಳ್ಬೇಕು ಅನ್ನುವಂಥ ಪರೋಕ್ಷವಾದಂಥ ಸಂದೇಶ ಪ್ರಧಾನಮಂತ್ರಿಗಳಿದೆ. ಆ ಕಾರ್ಯವನ್ನು ನಾವೆಲ್ಲ ಕುಟುಂಬದವರು ಕೂಡ ಒಂದೊಂದು ಐತಿಹಾಸಿಕ ಸ್ಥಳವನ್ನು ನಮ್ಮ ಜಿಲ್ಲೆದಿರ್ಬೋದು, ನಮ್ಮ ರಾಜ್ಯದಿರ್ಬೋದು, ಅಥವಾ ನಮ್ಮ ದೇಶದ ಬೇರೆ ಯಾವುದೇ ರಾಜ್ಯಗಳಿರ್ಬೋದು, ಆ ರೀತಿ ಅನುಕೂಲ ಇರುವಂಥವ್ರು ಹೊರ ರಾಜ್ಯಗಳಿಗೆ, ಸ್ವಲ್ಪ ಅನುಕೂಲ ಕಡಿಮೆ ಇದೆ ಎನ್ನುವಂಥವ್ರು ನಮ್ಮ ರಾಜ್ಯದ ಒಳಗೆ, ಕೆಲವರು ನಮ್ಮ ಜಿಲ್ಲೆಯ ಒಳಗೆ ಈ ರೀತಿ ಐತಿಹಾಸಿಕ ಸ್ಥಳಗಳನ್ನು ನೋಡೋದ್ರ ಮುಖಾಂತರ ನಮ್ಮ ಪರಂಪರೆಯ ಹಿರಿಮೆಯನ್ನು ಸ್ಮರಿಸಿಕೊಳ್ಳುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.